ಸಂಗೀತ, ಭಜನೆ, ಹಲವಾರು ಕಾರ್ಯಕ್ರಮಗಳನ್ನು ದೇವಸ್ಥಾನ ಹಮ್ಮಿಕೊಂಡಿದ್ದಾರೆ. ದೇವಸ್ಥಾನಗಳು ಕೇವಲ ಕೈ ಮುಗಿಲಿಕ್ಕಲ್ಲ, ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಉದ್ದೇಶಿಟ್ಟವರು ಒಂದು ಒಳ್ಳೆಯ ಸಂಪ್ರದಾಯವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದರ ಒಂದು ಪ್ರಭಾವದಿಂದ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಖಂಡಿತ ಪ್ರಾರಂಭ ಆಗುತ್ತದೆ. ರಜಾ ಕಾಲದಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ಕೆಲಸ ಮಾಡುವ, ನಾನು ಯಾವಾಗಲೂ ಹೇಳೋದು, ನೃತ್ಯ, ಸಂಗೀತ, ಕರಾಟೆ ಇದೆಲ್ಲ ಮಕ್ಕಳಿಗೆ ಸಮಯ ಇರುವಾಗ ಮಾಡಿಕೊಳ್ಳಿ. ಜೋಕ್ಲೆಗೆ ಕಲ್ಪನೆ ಪುಸ್ತಕಕ್ಕೆ ಪಕ್ಕ ನೆಕ್ಕು ಪೂರ ಸೇರ ಊರು ಪುಸ್ತಕ ಮಣ್ಣು ಶಾಲೆ ಪೂರ ಮಾಡ್ಬಿಡುವರು. ಜೋಕ್ಲಿಗೆ ಏಟೇ ಬುದ್ಧಿವಂತರು ಪಡೆ ಸಂಗೀತನ, ನೃತ್ಯನ, ನಾಟ್ಯನ ಕೈಟಕ್ಲೆ ಸೇರ್ಸಾಡಬೇಕು. ಅದು ಶಾಲೆ ಇಂಥ ಏತು ಮಾಡ್ತಿರ್ಬೋದು ಅಂತ ಹೆಚ್ಚಿಗೆ ಮಾಡ್ತಿರ್ಬೋದು. ಹಿಂದೆ ಸಂಶೋಧನೆ ಬಂದಿದೆ ಆತನ ವಿಷಯ. ಅದರ ಜೋಕ್ಲೆಗೆ ಓದರ ಪುಸ್ತಕ ನೋಡ್ತಿ ಓದೊಂದೇ ಗೊಬ್ಬರ ಗೊಬ್ಬರುವಂತೆ ಸಂಗೀತನ, ನೃತ್ಯನ, ನಾಟ್ಯನ ತಕ್ಕ ಪಾಡ್ಲೆ, ಭಜನೆ ಪಾಡ್ಲೆ ಅಂಚ ಪಂಡ ನಿಜವಾಗಲ ಆ ಜೋಕ್ಲೆ ಅಡ್ಡ ಒಂಜಿ ಕಾಲಡು ಗೋಧೋಳಿ ಲಗ್ನ ಗುಡ್ಡೆ ಜತ್ತ ಕೊಡದಿತ್ತ ಅವು ಗುಡ್ಡೆ ಇಲ್ಲದೆ ಇಲ್ಲಡೆಗೆ ಬರ್ತೀನ ಬರ್ತು ಬೈಯದ ಬರ್ತು ಗೋಧೋಳಿ ಆ ಬರ್ತು ಇಲ್ಲರ ಕೈಕಾರ ದೇಕದೆ ದೇವರಿಗೆ ಅಡ್ಡ ಮುಗಿದು ಒಂದು ಗಂಟೆ ಅಂಡ್ಲ ಭಜನೆ, ಅರ್ಧ ಗಂಟೆ ಮುಂದೆ ಗಂಟೆ ಭಜನೆ ಮಾಡ್ತಿದ್ದ. ಎಡ್ಡ ಸಂಕೀರ್ತನ ದಾಸರ ಪದಗಳನ್ನು ಕೂಡ ಪಣೊಂದಿತ್ತ. ಇಲ್ಲಿ ಒಂಜಲ ಇಜ್ಜಿ ಆಯ್ಕೆ ಇದು ಹೊಸ ಸಂಪ್ರದಾಯ ಪಾಡಿದೇವೆ. ಭಾಗವತರು ಬಪ್ಪನಾಟಿ ಶುಕ್ರವಾರ 2-3 ಗಂಟೆ ಬಂತು ನಿಜವಾದ ಭಜನೆ ಮಾಡ್ತಿದ್ದು ಬರ್ತಿನ ಭಕ್ತರ ಕೆಳಗೆ ಮನಸ್ಸಿಗೆ ಆಹ್ಲಾದ ಉಂಟು ಮಾಡ್ಕೊಂಡು ದೇವರ ಭಕ್ತಿ ಬರ್ತಿನ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲಿ ಆ ಮೂಲ ಬದದೆ ಜೋಕ್ಲೆ ಕಲ್ಪಾದ ಬರ್ಪಾರು ಮಾಡಿದ್ರೆ ತುಂಬ ಇದ್ದಾರೆ. ಗಂಟೆ ಕೆಲಸ ದೇವರ ಆರೋಗ್ಯ ಕೊಟ್ಟು ಏನಾದರೂ ಜೋಕ್ಲೆ ಧಾರ್ಮಿಕ ಪ್ರವೃತ್ತಿಗೆ ಕೆಲಸ ಮಾಡ್ಕೊಳಕ ವ್ಯವಸ್ಥೆ ಮಾಡ್ಕೊಳಕ್ಕೆ ಏನು ಉದ್ದೇಶ ಅಂದರೆ ನಿಜವಾದ ಏಪಲ ಅದು ತುಂಬ ಏಪಲ ಒಟ್ಟು ಬೋರೆ ಆಗ್ಬಿಟ್ಟು ಆಮೇಲೆ ಆರ ಮನಸ್ಸಿದೆ ಈ ದೇವಸ್ಥಾನದ ಎಡ್ಡೆ ರೀತಿ ಬೆಳಗೋಡು ಬರ್ತಿನ ಆದಿ ಆಯ್ನದಾರ ಸುತ್ತಮುತ್ತಲ ಮಾತಾ ದೇವಸ್ಥಾನದ ತುಂಬ ನಾವು ಸ್ಥಾಪನೆ ಮಾಡ್ತೀವಿ. ದೇವಸ್ಥಾನ ಭಾರಿ ಕೆಲಸ ಆಗ್ತದೆ. ಡ್ಯಾನ್ ಮಂಡ ಹಿರಿಯನಾಗಲೇ ಗೊತ್ತುಂಟು ಎಂಚೆ ಹೆಚ್ಚು ದೇವಸ್ಥಾನ ಆರ್ಪಣೆ ಮಾಡೋದು ಆಯ್ನದಾರ ಎಡ್ಡ ರೀತಿ ಎಲ್ಲ ಆಗ್ತದೆ. ಕಾರ್ಣಿಕರ ದೇವಸ್ಥಾನ ಮೂರು ಜೋಕ್ಲೆಗೆ ಇದು ಏಟೇ ಭಂಗ ಆಡಲ್ಲ. 4-7 ಗಂಟೆ ಮಟ್ಟ ಅಕಲೆಗಳಿಗೆ ಆಸಕ್ತಿ ಇತ್ತು. ಭಜನೆ ದಾಖಲೆ ಭಜನೆ, ಚೆಂಡೆ ದಾಖಲೆಗೆ ಚೆಂಡೆ, ತಬಲೆ ದಾಖಲೆ ತಬಲೆ, ನಾನಾ ರೀತಿಯಿಂದ ಕಲ್ಪಾವರು ಪೂರ ಅಧಿಕಾರ ಜೋಕ್ಲೆ ಕಲ್ಪಾದ ಕೊಡಲೆ ಆ ಜೋಕಿಂದ ಅವರು ಎಲ್ಲ ಎಲ್ಲಿ ಪುನಃ ವೇಷ ಪಾಠ ದಿನ ಮಾಡೋದಿರುತ್ತೆ. ನಿಮಗೆ ಆಟದ ಆಸಕ್ತಿ ಇಲ್ಲಿ ದೇವರಿಗೆ ಏಟು ಜೋಕ್ಲೆಗೆ ರಾಮಯ್ಯರು ಕೃಷ್ಣಯ್ಯರು ಗೊತ್ತು. ಇದೇ ಮಣ್ಣಿಂದ ಇಂಗ್ಲೀಷ್ ಮಾಧ್ಯಮದ ಕಲ್ಪನೆಗಳಿಗೆ ಇನ್ನೊಂದು ನೆಲಂದಿಸಿ ಆಟಕ್ಕೆ ಓಡುದಾಂಡ ದೇವರಿಂಚಿನ ರಾಷ್ಟ್ರದರ ಸಂಹಾರ ಮಾಡಿದ್ರೆ ದೇವರ ಪ್ರಜೆಗಳು ರಕ್ಷಣೆ ಮಾಡ್ಕೊಂಡು ಪೂರ ಜೋಕ್ಲೆ ಸಾಧ್ಯ ಆಗ್ಬೋದು. ಇದು ಆಟಗಳ ವಿದ್ಯಾಗ ಜನ ಆಗ್ಬೋದು. ಏನಂದ್ರೆ ಆಟಕ್ಕೆ ಹೋಗ್ಬಿಟ್ಟಲ್ಲ ಕಮ್ಮಿ ಆಗ್ತದೆ. ಆನಂತರ ಇಂದಿನ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮ ಅನಾಗ ಮಾತೆಲ್ಲ ಪ್ರೋತ್ಸಾಹ ಕೊಡ್ತಾರೆ ಕೆಲಸ ಆವಡು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಪೂಂಜೇರಿ ಈ ಊರಿಗೂ ಮಸ್ತ್ ಕೆಲಸ ಮಾಡಿದ್ದಾರೆ. ದಯಾಮಂಡ ವಿದ್ಯಾಸಂಸ್ಥೆ ಅವಳು ದೇವಸ್ಥಾನ ಅವಳು ಪ್ರತಿ ಒಂಜಕ್ಕಲು ಹಾಗೆ ಆಸಕ್ತಿ ಲಾಸ್ಟಿಗೆ ಮನುಷ್ಯ ಪೂರ ಆಗ್ಬೇಕು ಹೋಗಿ ಬಿತ್ತು ಬೋನಾಗ ಗೊತ್ತಾರ ಸ್ಮಶಾನದ ಅವಳು ಆನಂತರ ಕುಡ್ಲಡಿ ಮೂಲಿಕೆಡಿ ಸುಮಾರು ಗಾಡಿ ಸ್ಮಶಾನದ ಒಂದು ಅಭಿವೃದ್ಧಿ ಮಾಡ್ತಾರೆ. ಪೂಜೆ ಆಕಾರ ಮಾಡ್ತಾರೆ. ದಯಾಮಂಡ ಮಾತೆಲ್ಲ ಆಸಕ್ತಿ. ಆಸ್ಪತ್ರೆ ನಮ್ಮ ಮುಗಿದ ಆಸ್ಪತ್ರೆ ದಾಳ ಸೌಕರ್ಯ ಏನು ಮಾಡಿದ್ರೆ ಪೂರಾ ರೀತಿಯ ಸೌಕರ್ಯ ಎಲ್ಲ ಮಾಡ್ತಿದ್ದಾರೆ. ಈ ನಮೂನೆ ದೇಶದ ಅಭಿವೃದ್ಧಿಗೆ ಆರು ಕೆಲಸ ಮಾಡ್ಕೊಂಡಿರ್ತೇವೆ. ಇತ್ತೆ ಮನಸ್ಸು ಜೋಗಲ್ನ ಮನಸ್ಸುನೇ ಇನ್ನು ಮಾಡ್ಕೊಳ್ಳೋ ಕೆಲಸ ಈ ದೇವಸ್ಥಾನ ದೇವರ ಸನ್ನಿಧ ಆಗ್ಬೋದು. ದೇವರನ್ನ ಅನುಗ್ರಹ ನಂಟು ಮಾತ್ರ ಜೋಗಲ್ಲ ಈ 40 ಮುಂಚಿನ ಕ್ಯಾಂಪುಡು ಎಡ್ಡೆ ರೀತಿಯಲ್ಲಿ ಕಲ್ತದೆ. ಜಾತ್ರದ ಹೊರತು ಅಕಲ್ನ ಕಲ್ತದ ವಿದ್ಯೆಯನ್ನು ಪ್ರದರ್ಶನ ಮಾಡ್ಬೋದು. 3000 ಜನ ಜಾತ್ರೆ ಬರ್ತಾರೆ. ಅದಾಗ 3 ಕ್ಯಾಂಪುಗಳು ಮನೆಗೆ ಜನ ಜೋಗಿ ಎಲ್ಲೆಲ್ಲೂ ಜೋಗರು ಚೆಂಡಪಡಿಯನ್ನು ನಾಟ ನಾವು ಭದ್ರಾಗ ಜೋಕರು ಕಲ್ತೀವಿ. ಉದಯಾತ್ರೆ ಕ್ಯಾಂಪುಗಳು ಜೋಕರು ಒಂದು ಆನಂದಾಟ ಜನಕಲೆಗಳಂಗೆ ಆಗ್ಬಿಡ. ಅದಾಗ ಆ ದೇವಸ್ಥಾನದ ಜಾತ್ರೆ ಬರ್ತೀನ ಜನಕಲೆಗೆ ಏನಾಡು ಆಡು ನಮ್ಮ ಮುಂದೆ ಇರ್ತದಂಡ ಎಂಕಲ ಊರಲ್ಲಿ ಕ್ಯಾಂಪ್ ಆವಡು ಒಂದು ಭಾಗವತರ ಒಳ್ಳೆ ಒಂದು ಭಜನೆ ಕಲ್ಪಾರೆ ಮಾಡಿದೆ ಮಾಡಿದ್ರೆ ಆರೆಲ್ಲ ಬಂದು ಜನಕ್ಕೆ ಸಹಾಯ ಮಾಡೋಂಥ ಅವರು ಪಡೆ ಒಂದು ಎಂಟು ಕೆಲಸ ಆದ್ರೆ ಸಮಾರಂಭ ಪಡು ಮಕ್ಕಳೇ ಸಮಾರಂಭದಲ್ಲಿ ನೀವು ಏನು ಬಾರಿಸ್ತೀರಿ, ಏನು
ಆಡ್ತೀನಿ ನೋಡ್ಲಿಕ್ಕೆ ನಾನೇ ಬರ್ತೇನೆ. ಎಲ್ಲ ಎಂಡೆ ಬಾರಿಸುವವರು ಯಾವ ಚಿಕ್ಕ ಬಾರಿಸುವುದು, ಮೊದಲೇ ಬಾರಿಸುವವರು ಯಾರು, ಭಜನೆ ಮಾಡುವವರು ಯಾರು, ನಿಮ್ಮ ಗ್ರೂಪ್ನಲ್ಲಿ ಕೂತ್ಕೊಂಡು ಒಳ್ಳೆ ರೀತಿ ಮಾಡ್ತಾರೆ. ಅದರಲ್ಲಿ ಒಳ್ಳೆ ರೀತಿ ಬಾರಿಸುವವರಿಗೆ ನಾವು ಇನಾಮ್ ಕೊಡ್ತೇವೆ, ಬಹುಮಾನ ಆಸಕ್ತಿ ಕೊಡ್ತೇವೆ. ಆದ್ದರಿಂದ ನಾವು ಮತ್ತೆ ಸಾಧ್ಯ ಆದರೆ ಹಿರಿಯರಲ್ಲ ಮಕ್ಕಳನ್ನು ಬೆಳಗಿನ ಹೊತ್ತಿನಲ್ಲಿ ಹತ್ತಿರದಲ್ಲಿ ಕೆರೆಯ ಹೊಳೆ ಇದ್ದರೆ ಮಕ್ಕಳಿಗೆ ಈಜು ಮಕ್ಕಳಿಗೆ, ಯಾಕಂದ್ರೆ ಅದು ಒಂದು ವಿದ್ಯೆ. ಮಕ್ಕಳಿಗೆ ಎಲ್ರಿಗೂ ಈಜು ಬರಬೇಕು. ನೀಂದರಗಳು ಬಾರ್ದು ಕೊಡಗೆ ಹೋಗ್ಲಿಕ್ಕೆ ಸೌಕರ್ಯ ಆಗ್ತಿಲ್ಲ. ದಯಮಟ್ಟ ಹಿರಿಯರು ಭಜನೆ ಬಂದು ಭಜನೆ ಕಾರ್ಯಕ್ರಮ ಮಾಡ್ಬೋದು. ಯಾರು ಜೋಗ ಪಕ್ಕದ ಜೋಗುಗಳು ಯಾಕಂದ್ರೆ ಅದನ್ನು ನಮಗೆ ವ್ಯಕ್ತಿತ್ವ ವಿಕಸನ ಮಾಡಿ ಆ ಜೋಗುಗಳು ಸಮಾಜದ ವ್ಯಕ್ತಿ ಅವರು ಧಾರ್ಮಿಕ ಮುಂದಾಳವರು ಯಾಕೆಂದ್ರೆ ಒಂದು ಸೌಕರ್ಯ ನಮ್ಮ ಮೂರು ಮಂತು ಬರ್ತಾರೆ. ದೇವರ ಅನುಗ್ರಹ ಹೊರಟು ರಾಮಲಿಂಗ ಆಶೀರ್ವಾದ ಮಾಡ್ತಾರೆ. ಅದರ ಮಾತನ್ನ ಆಶೀರ್ವಾದದ ಜೋಗುಗಳನ್ನ ಭವಿಷ್ಯ ಅಂತ ಅವರ ನಟೊಂದು ಇಂದಿನ ಕಾರ್ಯಕ್ರಮ ಪ್ರೋತ್ಸಾಹದಿಂದ ದೇವಸ್ಥಾನದ ಕಮಿಟಿ ದಾಖಲೆ ಮಾತಾಡಿಲ್ಲ, ಶಾಲೆಯ ಉದ್ದೇಶದಿಂದ ಮಾತಾಡುತ್ತೆ. ಅವನು ಮಾತಾಡಲಿ ದೇವರ ರೆಡ್ಡ ಮಲ್ಪಡೆ ಇಂದಿನ ಕೆಲಸ ನನ್ನಾದು ಮಲ್ಪಂದು ನಮ್ಮದು ಶುಭಾರಂಭ.